ಫಿಟ್ನೆಸ್ ಸೆಂಟರ್ ಉದ್ಘಾಟಿಸಿದ ಪ್ರಹ್ಲಾದ್ ಜೋಶಿ. ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಹುಬ್ಬಳ್ಳಿ ಧಾರವಾಡದಲ್ಲಿ ದೊಡ್ಡದಾದ ಸೆಂಟರ್ ಆರ್ಟ್ಸ್ ಫಿಟ್ನೆಸ್ ಸೆಂಟರ್. ಇವರು ಹಲವಾರು ರೀತಿಯ ಫಿಟ್ನೆಸ್ ತರಬೇತಿಯನ್ನ ನೀಡುತ್ತಿದ್ದಾರೆ. ಹಾಗೆಯೇ ತರಬೇತಿ ಪಡೆದುಕೊಂಡು ಫಿಟ್ ಇಂಡಿಯಾಕ್ಕೆ ನೀವು ಕೊಡುಗೆ ನೀಡಬೇಕೆಂದು ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿರವರು ಹೇಳಿದರು. ಅವರು ಆರ್ಟ್ಸ್ ಫಿಟ್ನೆಸ್ ಸೆಂಟರ್ ಉದ್ಘಾಟಿಸಿ ಮಾತನಾಡಿದರು. ಅತಿಥಿಗಳಾಗಿ ಮಾಜಿ ಮೇಯರ್ ಇರೇಶ್ ಅಂಚಟಗಿರಿ ಮತ್ತು ಸಾಧನಕೆರೆಯ 11ನೇ ವಾರ್ಡಿನ ಕಾರ್ಪೊರೇಟ್ ಮಂಜುನಾಥ್ ಬಟ್ಟೆನ್ನವರ್ ಆಗಮಿಸಿದ್ದರು. ಆರ್ಟ್ಸ್ ಫಿಟ್ನೆಸ್ ಸೆಂಟರ್ನ ದಂಪತಿಗಳು ಫಿಟ್ನೆಸ್ ಸೆಂಟರ್ ಬಗ್ಗೆ ಮಾತನಾಡಿದರು. ಈ ಸಂದರ್ಭದಲ್ಲಿ ಆರ್ಟ್ಸ್ ಫಿಟ್ನೆಸ್ ಸೆಂಟರ್ನ ಸಿಬ್ಬಂದಿಗಳು ಬಸವರಾಜ್ ಕೊರವರ್, ಕುಮಾರ್ ಪಾಟೀಲ್, ಕಲ್ಮೇಶ್ ಹಾವೇರ್ಪೇಟ್ ಸೇರಿದಂತೆ ಹಲವಾರು ಜನರು ಪಾಲ್ಗೊಂಡಿದ್ದರು. ಅಮಿತ್ ಹಿಂದೂರಾವ್ ಅವರು ಆರ್ಚ್ ಫಿಟ್ನೆಸ್ ಜಿಮ್ ಅನ್ನ ಧಾರವಾಡದಲ್ಲಿ ಇವತ್ತು ಶುರು ಮಾಡಿದ್ದಾರೆ. ಧಾರವಾಡದಲ್ಲಿ ನಾನು ಬೇರೆ ಬೇರೆ ಫಿಸಿಕಲ್ ಎಜುಕೇಷನ್ ಸ್ಕೂಲು ಇತ್ಯಾದಿ ಮತ್ತು ಬೇರೆ ಜಿಮ್ಗಳಿಗೂ ಬಂದಿದ್ದೇನೆ. ಭಾಳ ದೊಡ್ಡ ಪ್ರಮಾಣದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಭಾಳಷ್ಟು ಐಟಮ್ಗಳನ್ನು ಇಲ್ಲಿ ಅವರು ಇಟ್ಟಿದ್ದಾರೆ. ಇದರ ಸದುಪಯೋಗವನ್ನು ಪಡ್ಕೊಂಡು ನೀವೆಲ್ಲರೂ ಫಿಟ್ ಆಗಬೇಕು ಮತ್ತು ಫಿಟ್ ಇಂಡಿಯಾಕ್ಕೂ ಅದರಿಂದ ಒಂದು ಕಾಂಟ್ರಿಬ್ಯೂಷನನ್ನು, ನಿಮ್ಮ ಯೋಗದಾನವನ್ನು ಕೊಡಬೇಕು ಅಂತ ವಿನಂತಿಸ್ತಾ ಅವರಿಗೆ ನಾನು ಶುಭ ಹಾರೈಕೆಯನ್ನು ಮಾಡ್ತೀನಿ. ಹುಬ್ಬಳ್ಳಿ ಧಾರವಾಡದಲ್ಲಿ ಇದು ಅತ್ಯಂತ ದೊಡ್ಡದು ಅನ್ನೋದು ನನಗೆ ತಿಳಿಸಿದ್ದಾರೆ. ಅದರ ಉಪಯೋಗವನ್ನು ಪಡ್ಕೋಬೇಕು ಅಂತ ವಿನಂತಿಸ್ತೀನಿ. ನನ್ನ ಹೆಸರು ಅರ್ಚನಾ ಅಮಿತ್ ಹಿಂದೂರಾವ್ ಅಂತ. ನಾವು 10 years ಬ್ಯಾಕ್ ಧಾರವಾಡಕ್ಕೆ ಶಿಫ್ಟ್ ಆಗಿದ್ದೀವಿ. ಆ ಟೈಮಲ್ಲಿ ಧಾರವಾಡಲ್ಲಿ ಏನು ಜಿಮ್ ವ್ಯವಸ್ಥೆನೇ ಇಲ್ಲಾಗಿತ್ತು. ನನ್ನ ಹಸ್ಬೆಂಡ್ ಡೈಲಿ ಅವರು ಟ್ರಾವೆಲ್ ಮಾಡ್ತಿದ್ರು ಹುಬ್ಳಿ, ಮಾರ್ನಿಂಗ್ 5:30 ಜಿಮ್ಗೋಸ್ಕರ. ಅವಾಗಿಂದ ನಮ್ಮ ಅಂದ್ರೆ ಮೈಂಡಲ್ಲಿತ್ತು ನಾವು ಒಂದು ಜಿಮ್ ಹಾಕಬೇಕು, ಧಾರವಾಡ ಜನರಿಗೆ ಅಂದ್ರೆ ಎಕ್ಸರ್ಸೈಸ್ ಮಾಡ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ಬೇಕಂತ ಹೇಳಿ. अभी है हम लोग प्रोवाइड कर रहे हैं, वो पूरा मतलब धारवाड़ में किसके पास भी नहीं है, डायरेक्ट हुबली में था. इसीलिए फिर हम लोग डिसाइड किए कि धारवाड़ में ओपन करना है ऐसा जिम. ಅದಕ್ಕೆ ಅವಾಗಿಂದ ಡ್ರೀಮ್ ಇಟ್ಕೊಂಡಿದ್ದು ತಲೆಯಲ್ಲಿ. ಅದು ಈಗ ಲೊಕೇಶನ್ ಎಲ್ಲ ಪ್ರಾಪರ್ ಸಿಕ್ಕಿದೆ. ಅದಕ್ಕೆ ಎಷ್ಟು ಖರ್ಚು ಮಾಡಿ 5 crores ಖರ್ಚ 1 crore 25 lakhs. ನಮ್ಮ ಹೆಸರು ಅಮಿತ್ ಹಿಂದೂರಾವ್. ನನ್ನ ಹೆಸರು ಅಶೋಕ್ ಶೇಷಗಿರಿ ನಾಯ್ಕ್. ಏನು ಏಮ್ ಇಟ್ಕೊಂಡು ಮಾಡಿರ್ತಾರೆ ಇದು ಏಮ್ ಅಂತ ಹೇಳಿದ್ರೆ, ನಮ್ಮ ಇಬ್ರು ಮಗಳು ಮತ್ತು ಇವ್ರದ್ದು ಒಂದು ಕನಸಿತ್ತು. ಅವರಿಬ್ರು ಜಿಮ್ನಲ್ಲಿ ಬಹಳ ಇಂಟ್ರೆಸ್ಟ್ ಇದ್ದು. ಮತ್ತು ಬೊಂಬೈಯಲ್ಲಿ ನನ್ನ ಮಗಳು ಸ್ಟೇಟ್ ಲೆವೆಲ್ನಲ್ಲಿ ವೇಟ್ ಲಿಫ್ಟಿಂಗ್ನಲ್ಲಿ ಸ್ಟೇಟ್ ಲೆವೆಲ್ನಲ್ಲಿ ಸೆಕೆಂಡ್ ಬಂದಿದ್ಲು. ಅವಳಿಗೂ ಮೊದಲಿಂದ ಒಂದು ಜಿಮ್ ಮಾಡಬೇಕಂತ ಒಂದು, ಅಂದರೆ ಧಾರವಾಡ ಮತ್ತು ಹುಬ್ಬಳ್ಳಿಯಲ್ಲಿ ಸಣ್ಣ ಜಿಮ್ ಇದ್ದು ಇದನ್ನು ಒಂಥರ ಮಾಡರ್ನೈಸ್ ಮಾಡಿ ಈಗ ಎಲ್ಲ ಇಕ್ವಿಪ್ಮೆಂಟು, ಹೊಸ ಇಕ್ವಿಪ್ಮೆಂಟು ಮಾಡರ್ನೈಸ್ ಎಲ್ಲ ಮಾಡೋದು ಒಂದು ಕನಸಿತ್ತು. ಅದೇ ಇವತ್ತು ಇದಕ್ಕೆ ನೆನಸಾಗ್ತಿದೆ. ಅದು ಬಹಳ ಪ್ರಯತ್ನದಿಂದ ನಮ್ಮದು ಎಲ್ಲರ ದೇವರ ಕೃಪೆ ಮತ್ತು ಎಲ್ಲರ ಕೃಪೆಯಿಂದ ಆಗ್ತಾ ಇದೆ. ಭಾಳ ಖುಷಿ ಅನಿಸ್ತದೆ ನಮಗೆ ಇದು ಹೇಳಲಿಕ್ಕೂ. ಇನ್ನು ಮುಂದೆ ಮತ್ತು ಏನು ಇನ್ಸ್ಟ್ರೂಮೆಂಟ್ ಹೊಸದಿದ್ದರೂ ನಾವು ಮಾಡ್ತಿದ್ದೇವೆ. ಬರೀ ಜಿಮ್ ಅಲ್ಲದೆ ನಾವು ಯೋಗ ಮತ್ತು ಜುಂಬಾ ಮತ್ತು ಮಡ್ ಥೆರಪಿನೂ ಮುಂದ್ಗಡೆ ಮಾಡ್ತಾ ಇದ್ದೇವೆ. ಅದರ ಬಗ್ಗೂ ನಾವು ಇದು ಮಾಡ್ತಾ ಇದ್ದೇವೆ, ಮುಂದೆ ನಡೆಸುವಂತೆ ಮಾಡ್ತಾ ಇದ್ದೇವೆ.
ಇದೇ ಇಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ತುಂಬ ಕಷ್ಟ ಆಗಿದೆ. ಆದ್ರೆ ಕಷ್ಟದಲ್ಲಿ ಈಗ ಕಷ್ಟ ಆದದ್ದು ನೆನ್ಪು ಬರೋದಿಲ್ಲ. ಒಂದು ವಾಸ್ತು ನಿಂತು ಜನರೆಲ್ಲ ಬರ್ತಾರೆ. ಇಷ್ಟು ನಮ್ಮ ತರುಣರು, ಇವತ್ತು ತರುಣರಿಗೆ ಎಲ್ಲ ಇದೆ, ಸೌಕರ್ಯ ಇದೆ, ಎಲ್ಲ ಇದೆ, ಮನೆಯಲ್ಲಿ ಮಾಡ್ಬೋದು, ಯೋಗ ಮಾಡ್ಬೋದು. ಆದರೆ ಒಂದು ಕಡೆ ಸಂಸ್ಥೆಯಲ್ಲಿ 4 ಮಂದಿ ಕೂಡಿ ಏನು ಮಾಡ್ತಿರಲ್ಲ ಅದು ಇನ್ನು ಎಲ್ಲೂ ಸಿಕ್ಕುದಿಲ್ಲ. ಇದೇ ಜಿಮ್ನಲ್ಲೇ ಸಿಗ್ತದೆ. ಅದೇ ಬಹಳ ಖುಷಿ ಅನಿಸ್ತದೆ. ಮಕ್ಕಳು ತರುಣರು ಒಳ್ಳೆ ರೀತಿಯಲ್ಲಿ ಜಿಮ್ ಬಾಡಿ ಮಾಡಿ ಮುಂದಿನ ಇದಕ್ಕೆ ಒಳ್ಳೆ ದೇಶದ ಮುಂದೆ ಅಂತ ನಾನು ನಂದು 72. ಅದು ನನಗೂ ಅನಿಸ್ತದೆ. ಈಗಲೂ ನಾನು ಎಕ್ಸಸೈಸ್ ಮಾಡ್ತೇನೆ ಮತ್ತು ಈ ಜಿಮ್ನಲ್ಲಿ ಬರ್ತಾ ಇರ್ತೇನೆ ಯಾವಾಗಲೂ. ಇಷ್ಟು ದೊಡ್ಡ ಜಾಗದಲ್ಲಿ ನಾವು ಇದನ್ನು ನಿಲ್ತಿದ್ದೇವೆ, ಜಿಮ್ಮನ್ನು ನೋಡಿ. ನಾವು ಇನ್ನು ಎಲ್ಲೂ ಪ್ರಭೋಗಂಡ ಮಾಡಲಿಲ್ಲ. ಅಂದರೆ ಏನು ಪೋಸ್ಟರು, ಬ್ಯಾನರು, ಬನ್ನಿ ನೀವು ಬನ್ನಿ ಅಲ್ಲಿ ಬನ್ನಿ ಅಂತ ಏನೂ ಮಾಡಲಿಲ್ಲ. ಆದರೆ ನಮ್ಮ ಈ ಇನ್ಸ್ಟ್ರೂಮೆಂಟು ಒಬ್ಬರು ಇಬ್ಬರು ತರುಣರು ಬಂದು ನೋಡಿದ ಕೂಡಲೇ, ಬೇರೆ ಜಿಮ್ಮಿನ ಹುಡುಗರು ಬಂದು ನೋಡಿದ ಕೂಡಲೇ, ಅರೇ ನಮಗೆ ಇಷ್ಟು ಇನ್ಸ್ಟ್ರೂಮೆಂಟ್ ಎಲ್ಲೂ ಇಲ್ಲ ಮತ್ತು ರೀಸನೇಬಲ್ ರೇಟ್ನಲ್ಲಿ ಮೆಂಬರ್ಶಿಪ್ಪು ಇದು ಎಲ್ಲೂ ಇಲ್ಲ ಮತ್ತಂತ ಹೇಳಿ ಅವರೇ ಅಡ್ವರ್ಟೈಸ್ ಮಾಡಿ ಇವತ್ತು ನಮ್ಮ ಜಿಮ್ಮು ಧಾರವಾಡದಲ್ಲಿ ಎಲ್ಲಿ ಕೇಳಿದ್ರು ನಮ್ಗೆ ಗೊತ್ತಿಲ್ಲ, ಆದರೆ ಅವ್ರಿಗೆ ಗೊತ್ತಿದೆ ಜಿಮ್ ಇದೆ ಅಂತ. ಅದು 100 ಮೇಲೆ ನೋಂದಣಿ ಆಗಿದೆ. ಅಂದರೆ ಇನ್ನು ಇವತ್ತುವರೆಗೆ ಇವತ್ತು ಸ್ಥಾಪನೆ ಚಾಲು, ಅದು ಉದ್ಘಾಟನೆ ಆದರೆ 100 ಮಂದಿ ಆಲ್ರೆಡಿ ವರ್ಷದ್ದು ಅಂದರೆ ಲೈಫ್ ಮೆಂಬರ್ ಇದಂದ್ರೆ ವರ್ಷದ್ದು ಇದು ನೋಂದಣಿ ಆಗಿದೆ. ಅವರಿಗೆ ಸ್ಟೀಮ್ ಬಾತು ಇದು ಎಲ್ಲೂ ಸ್ಟೀಮ್ ಬಾತ್ ಇಲ್ಲ, ಇಲ್ಲಿ ಸ್ಟೀಮ್ ಬಾತ್ ಸೌಕರ್ಯ ಇದೆ. ಮತ್ತು ಮಹಿಳೆಯರಿಗೆ ಅಂದರೆ ಮಹಿಳೆಯರಿಗೆ ನಾವು ಸ್ಟೀಮ್ ಬಾತು ಮತ್ತು ಜುಂಬಾ ಅಂದರೆ ಅದು ಒಂದು ನೃತ್ಯ ಮಾಡಿ ಅದು ಎಕ್ಸಸೈಸ್ ಮಾಡೋದು ಜುಂಬಾ, ಅದನ್ನು ಇಟ್ಟಿದ್ದೇವೆ. ಮತ್ತು ಅವರಿಗೆ ಮಧ್ಯದಲ್ಲಿ 3 ದಿವಸ ಇದು ಯೋಗದ್ದು ಕೊಟ್ಟಿದ್ದೇವೆ. ಇಬ್ಬರಿದ್ದಾರೆ, 2 ಟ್ರೈನರ್. ಒಂದು ಟ್ರೈನರು ಎಲ್ಲಿ ಕನ್ನಡದ ಅಂದರೆ ಇಲ್ಲಿಯವರೇ, ನಮ್ಮ ಧಾರವಾಡದವರೇ. ಇನ್ನೊಬ್ಬರು ಮುಂಬೈದಿಂದ ಬಂದಿದ್ದಾರೆ, ಅವ್ರು ಫಾಲ್ಕೋನ್ ಇದರಿಂದ ಬಂದಿದ್ದಾರೆ. ಮತ್ತು ಈಗ ಮತ್ತು ಬೇರೆನೂ ನಾವು ಏನೋ ಥೆರಪಿ ಮಾಡ್ಬೇಕಂತಿದ್ದೇವೆ. ಅಂದರೆ ಯೋಗ ಬಿಟ್ಟು ಮತ್ತೇನು ಆಗ್ತದಂತೆ ಈ ಜಾಗದಲ್ಲಿ, ಅದನ್ನು ನಾವು ಮುಂದೆ ಕೊಡ್ತೀವಿ. ನಮಸ್ಕಾರ, ನನ್ನ ಹೆಸರು ಸುಧೀರ್ ಮರಾಠೆ. ನಾನು ಇಲ್ಲಿ ಆರ್ಟ್ ಜಿಮ್ನಲ್ಲಿ ಟ್ರೈನರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ, ವಿತ್ ಮ್ಯಾನೇಜ್ಮೆಂಟು ಮಾಡ್ತಾ ಇದ್ದೀವಿ. ಸೊ ನಾವು ಒಂದು 15 ವರ್ಷದ ನಮ್ಮ ಕಡೆ ಅನುಭವ ಇದೆ. ಇಲ್ಲಿ ಇದು ಧಾರವಾಡದಲ್ಲಿ ಪ್ರಥಮ ಬಾರಿಗೆ ಒಂದು ಎಲ್ಲ ಸೌಕರ್ಯಗಳ ಉಳ್ಳ AC, ವಾಶ್ರೂಮ್, ಸ್ಟೀಮ್, ಆಮೇಲೆ ಎಲ್ಲ ಇಕ್ವಿಪ್ಮೆಂಟ್ಗಳಂದ್ರೆ ನಮ್ಮಲ್ಲಿ ಆಲ್ಮೋಸ್ಟ್ ಒಂದು ಬಾಡಿ ಬಿಲ್ಡ್ ಮಾಡಲಿಕ್ಕೆ ಏನೇನು ಇಕ್ವಿಪ್ಮೆಂಟ್ ಬೇಕಾಗಿದೆಲ್ಲ ಎಲ್ಲ ಆಲ್ಮೋಸ್ಟ್ ನಮ್ಮ ಕಡೆ ಇದೆ. ಆ ಎಲ್ಲ ಸೌಕರ್ಯಗಳ ಉಳ್ಳ ಜಿಮ್ ಅಂದರೆ ಈಗ ಧಾರವಾಡಲ್ಲಿ ನಮ್ದು ಆರ್ಟ್ ಜಿಮ್ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಎಲ್ಲ ರೀತಿಯಿಂದ ಅನುಕೂಲ ಇದೆ ಇಲ್ಲಿ. ನೀವು ಇಲ್ಲಿ ಯಾರಾದ್ರೂ ಬಂದು ನಮ್ಮಲ್ಲಿ ಜಾಯಿನ್ ಆದ್ರೆ ನಾವು ಎಲ್ಲ ರೀತಿಯಿಂದ ಟ್ರೈನ್ ಮಾಡ್ತೀವಿ. ಎಕ್ಸ್ಪೀರಿಯನ್ಸ್ ಇದ್ದ ಟ್ರೈನರ್ಸ್ ಇದ್ದಾರೆ ನಮ್ಮ ಕಡೆ. ಸೊ ನೀವು ಫ್ಯಾಟ್ ಬರ್ನ್ ಮಾಡ್ಬೋದು, ಫ್ಯಾಟ್ ಲಾಸ್ ಮಾಡ್ಬೋದು, ಸೊ ಗೇನ್ ಮಾಡ್ಬೋದು, ವೇಟ್ ಗೇನ್ ಎಲ್ಲ ರೀತಿಯಿಂದ ನಾವು ಅನುಕೂಲ ಮಾಡಿಕೊಡ್ತೀವಿ ರೀ ಸರ್. ಮತ್ತೆ ಡೈಟ್ ಪ್ಲಾನ್ ಇದೆ ನಮ್ಮಲ್ಲಿ. ಡೈಟ್ ಹೇಳಿಕೆ ನಮ್ಮಲ್ಲಿ ಚೆನ್ನಾಗಿ ಟ್ರೈನರ್ಸ್ ಇದ್ದಾರೆ. ಯಾವ ಟೈಪ್ ವರ್ಕೌಟ್ ಮಾಡ್ಬೇಕು ಅನ್ನೋದು ಹೇಳಿಕೆ ಟ್ರೈನರ್ಸ್ ಇದ್ದಾರೆ. ಸೊ ಎಲ್ಲ ಅನುಕೂಲತೆ ಇದ್ದಿದೆ. ಮತ್ತು ಈಗಿಂದ್ರೊಳಗೆ ಏನಾಗಿದೆ ಅಂದರೆ ಸರ, ಫಿಟ್ನೆಸ್ ಕಾನ್ಷಿಯಸ್ ಎಲ್ಲರಿಗೆ ಇರಬೇಕು. ಇದ್ರೊಳಗೆ ಏಜ್ ಲಿಮಿಟ್ ಅಂತ ಏನಿಲ್ಲ. ನಾವು 40 ಇರಲಿ, 50 ಇರಲಿ, 60 ಇರಲಿ, ಯಾವುದೇ ಏಜ್ ಇರಲಿ ಅಥವಾ ಯಂಗ್ ಇರಲಿ, ಯಾವುದೇ ಏಜ್ನವ್ರು ಇದ್ರು ಬಂದು ನಮ್ಮ ಕಡೆ ಜಾಯ್ನ್ ಆಗ್ಬೋದು. ಇದು ಟೋಟಲ್ ಫಿಟ್ನೆಸ್ ಝೋನ್ ಇದ್ದಂಗೆ ನಮ್ಮಲ್ಲಿ. ಸೊ ಎಲ್ಲ ರೀತಿಯ ಫಿಟ್ನೆಸ್ ಮಾಡ್ತೀವಿ ನಾವು. ಅವರೊಬ್ಬರು ಸ್ಟ್ರೆಂತ್ ಟ್ರೈನಿಂಗ್ ಮಾಡಿಸ್ತೀವಿ ರೀ. ಆಮೇಲೆ ಕೆಲವು ಮಂದಿಗೆ ನಾವು ಕಾರ್ಡಿಯೋ ಎಕ್ಸಸೈಸ್ ಇರುತ್ತೆ ರೀ ಸರ್. ಆಮೇಲೆ ಕೆಲವು ಮಂದಿಗೆ ವೇಟ್ ಗೇನ್ ಇರುತ್ತೆ ರೀ. ಎಲ್ಲ ರೀತಿಯಿಂದ ನಾವು ಎಕ್ಸಸೈಸ್ಗಳು ಅವ್ರಿಗೆ ಹೇಳ್ಕೊಡ್ತೀವಿ. ನಮ್ಮಲ್ಲಿ ಜುಂಬಾ ಕ್ಲಾಸ್ ಇದೆ, ಯೋಗ ಇದೆ. ಸೊ ಎಲ್ಲ ಸಕಲ ಸೌಕರ್ಯಗಳು ಉಳ್ಳ ನಮ್ಮಲ್ಲಿ ಜಿಮ್ ಆಗಿದೆ ಸರ್. ಸ್ಟಾರ್ಟ್ ನಿಮ್ಗೆ 15 ಡೇಸ್ ನಿಮ್ಗೆ ರಿಸಲ್ಟ್ ಗುರ್ತಾಗುತ್ತೆ ಸರ್. ಆಲ್ಮೋಸ್ಟ್ 15 ಡೇಸ್ ಒಳಗೆ ನಾವು ರಿಸಲ್ಟ್ ಕೊಡ್ತೀವಿ. ಅಷ್ಟು ಚೆನ್ನಾಗಿ ನಮ್ಮಲ್ಲಿ ವರ್ಕೌಟ್ ನಾವು ಹೇಳ್ಕೊಡ್ತೀವಿ ಸರ್. ಆ ಟೈಮ್ ಇದು ಸಹ ನಾವು ಎಲ್ಲ ಕೌನ್ಸಿಲಿಂಗ್ ಮಾಡ್ತೀವಿ ಸರ್ ಅವ್ರಿಗೆ. ಸೊ ಅವ್ರು ಯಾವ ಟೈಪ್ ಬಾಡಿ ಬೇಕು, ಏನ್ ಬೇಕು ಅವ್ರಿಗೆ, ಆ ಪ್ರಕಾರ ನಾವು ಅವ್ರಿಗೆ ಫುಡ್ ಡೈಟಿಂಗ್ ಎಲ್ಲ ಹೇಳ್ತೀವಿ. ಅವ್ರಿಗೆ ಕೌನ್ಸಿಲಿಂಗ್ ತಗೋತೀವಿ ಸರ್. ಎಲ್ಲ ರೀತಿಯಿಂದ ಅನುಕೂಲ ಇದೆ ಸರ್.
ಓನ್ಲಿ ಏನು ಫಿಟ್ನೆಸ್ನವ್ರಿಗೆ ಅಷ್ಟೇನಾ ಅಥವಾ ಇದು ಬಾಡಿ ಜಿಮ್ನವ್ರಿಗೆ ಅಷ್ಟೇನಾ ಅಥವಾ ಎಲ್ಲರಿಗೂ? ಈ ಎಲ್ಲಾ ತರದ ಸರ್, ಬಾಡಿ ಬಿಲ್ಡ್ ಮಾಡೋರು ಬರ್ಬೋದು, ಸೊ ಫಿಟ್ನೆಸ್ ಮಾಡ್ಕೊಳ್ಳೋ ಬರ್ಬೋದು, ಅಥವಾ ಸ್ಟ್ರೆಂತ್ ಟ್ರೈನ್ ಮಾಡ್ಕೊಳ್ಳೋರು ಬರ್ಬೋದು, ಅಥವಾ ಜುಂಬಾ ಕ್ಲಾಸ್ನವರು ಬರ್ಬೋದು, ಜುಂಬಾದವರು ಬರ್ಬೋದು ಸರ್. ಎಲ್ಲರಿಗೂ ಇದೆ ಸರ್ ಇದು, ಕೆಲವರಿಗೆ ಅಂತಲ್ಲ, ಎಲ್ಲರಿಗೂ ಎಲ್ಲಾ ಏಜ್ ದವ್ರಿಗೆ ಇದೆ ಸರ್ ಇದು. ಐ ಮೀನ್ ಸರ್ ಬೆಳಿಗ್ಗೆ 5:30 ಸ್ಟಾರ್ಟ್ ಆಗತ್ರಿ, 10:30 ವರೆಗೆ ಕಂಟಿನ್ಯೂ ಆನ್ ಇರತ್ರಿ. ಇದು ಕ್ಲೋಸ್ ಇರಲ್ಲ ಜಿಮ್. ನೀವು ಎನಿ ಟೈಮ್ ಬಂದು ನಿಮ್ ಟೈಮಿಂಗ್ ಪ್ರಕಾರ ನಮ್ ಜಿಮ್ ಇದೆ ರೀ. ನಮ್ ಪ್ರಕಾರ ನಿಮ್ಗೆಲ್ಲ ನಿಮ್ ಪ್ರಕಾರ ನಮ್ಮಲ್ಲಿ ಜಿಮ್ ಇರೋದು. ಅಂದ್ರೆ ನೀವು ಎನಿ ಟೈಮ್ ಬರ್ಬೋದು, ಬೆಳಿಗ್ಗೆ ಬರ್ಬೋದು, ಮಧ್ಯಾಹ್ನ ಬರ್ಬೋದು, ಸಾಯಂಕಾಲ ಬರ್ಬೋದು, ಅಥವಾ ರಾತ್ರಿ ಬರ್ಬೋದು. ಎನಿ ಟೈಮ್ ಬಂದು ನಿಮ್ದು ವರ್ಕೌಟ್ ನೀವು ಮಾಡ್ಕೊಂಡು ಹೋಗ್ಬೋದು. ನೀವು ಅಡ್ಮಿಷನ್ ಮಾಡಿರಂದ್ಮೇಲೆ ಸರ್ ನಿಮ್ ಪ್ರಕಾರ ನಮ್ಗೆ ಜಿಮ್ ಇದೆ. ನಿಮ್ಗೆ ಟೈಮಿಂಗ್ ಯಾವ ಬೇಕು ಆ ಟೈಮಿಂಗ್ ಬಂದು ಹೋಗ್ಬೋದು. ನಮ್ ಸಂಬಂಧ ಅಲ್ಲ, ನಿಮ್ ಸಂಬಂಧ ಇದ್ದಂಗೆ ಇರುತ್ತೆ. ಮರಾಠಿ ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ 20 ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು. ಪ್ರತಿ ಭಾನುವಾರ ಮೇಳ ಇರುತ್ತದೆ. ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ DSP ಸರ್ಕಲ್, BSL ಆಫೀಸ್ ನಿಯರ್ KC ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು.